ಬನ್ನಿ ನಮ್ಮ ಮನೇಲಿ ಸಿಂಪಲಾಗಿ ಒಂದು ರವೆ ಕಡುಬು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. 1 ಕಪ್ ರವೆ, ಅರ್ಧ ಕಪ್ ತುಪ್ಪ, 1 ಕಪ್ ತೆಂಗಿನ ತುರಿ, 1 ಕಪ್ ಬೆಲ್ಲ, 1 ಕಪ್ ಬಾಳೆಹಣ್ಣು, ಸ್ವಲ್ಪ ಏಲಕ್ಕಿ ಪುಡಿ. ಈಗ ಒಂದು ಬಾಣಲಿ ಇಟ್ಟು ತೋರಿಸಿರೋ 1 ಕಪ್ ರವೆ, ಅರ್ಧ ಕಪ್ ತುಪ್ಪ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಇವಾಗ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. 1 ಕಪ್ ಬೆಲ್ಲ, 1 ಕಪ್ ತೆಂಗಿನ ತುರಿ, ಮತ್ತು ತೋರಿಸಿರೋ ಸ್ವಲ್ಪ ಏಲಕ್ಕಿ ಪುಡಿ, ಮತ್ತು ಕಟ್ ಮಾಡಿ ಪೀಸ್ ಮಾಡ್ಕೊಂಡಿರೋ ಬಾಳೆಹಣ್ಣ ಹಾಕೋಬೇಕು. ಈಗ ಒಂದು ಸೌಟಲ್ಲಿ ಅಥವಾ ಕೈಯಲ್ಲಿ ಒಂದು ಪೇಸ್ಟ್ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಸ್ಮ್ಯಾಶ್ ಮಾಡಿ. ಹಾಗೆ ಒಂದು ಕೇಕ್ ಮೌಲ್ಡಲ್ಲಿ ತುಪ್ಪ ಸವರ್ಕೊಂಡು ಈಗ ತೋರಿಸಿರೋ ಮಿಕ್ಸ್ಚರ್ನೆಲ್ಲ ನೀಟಾಗಿ ಹಾಕಿ ಸೆಟ್ ಮಾಡ್ಕೊಬೇಕು. ಹಾಗೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಕುದಿಯೋಕ್ಕಂತ ಬಿಡಬೇಕು. ಅದೇ ಈಗ ಸೆಟ್ ಮಾಡಿರೋ ಕೇಕ್ ಮೌಲ್ಡ್ ಪಾತ್ರೆನ ಅದರಲ್ಲಿಟ್ಟು ಒಂದು 20 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕಂತ ಬಿಡಬೇಕು. ಮತ್ತೆ 20 ಮಿನಿಟ್ಸ್ ಓಪನ್ ಮಾಡಾದ್ಮೇಲೆ ಒಂದು ಸ್ಪೂನ್ ಇಟ್ಟು ನೋಡಿದ್ರೆ ಅಂಟ್ಕೊಳ್ಳಿಲ್ಲ ಅಂದರೆ ನಮ್ಮ ರೆಸಿಪಿ ಈಗ ರೆಡಿಯಾಗಿದೆ. ಮತ್ತೆ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಬಿಸಿ ಬಿಸಿ ರವೆ ಕಡುಬು ರೆಡಿಯಾಗಿದೆ. ತಿಂದು ಎಂಜಾಯ್ ಮಾಡಿ.